ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ಕಾರ ಮಕ್ಕಳೇ, ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಇವತ್ತು 5ನೇ ತರಗತಿ ಕನ್ನಡ ಪಾಠಕ್ಕೆ ನಿಮಗೆ ಸುಸ್ವಾಗತ. ಇವತ್ತು ನಾವು 5ನೇ ತರಗತಿಯ ಕನ್ನಡ ವಿಷಯದಲ್ಲಿ ಬರ್ತಕ್ಕಂಥ ಗದ್ಯ ಭಾಗದಲ್ಲಿ ಬರ್ತಕ್ಕಂಥ 5ನೆಯ ಪಾಠ ಪಂಜರ ಶಾಲೆ. ಈ ಒಂದು ಪಾಠದಲ್ಲಿ ಮೊದಲನೆಯ ಭಾಗವನ್ನು ಇವತ್ತು ಈ ಒಂದು ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಮಕ್ಕಳೇ, ಪಾಠಕ್ಕೆ ಹೋಗೋದಕ್ಕಿಂತ ಮೊದಲು ಒಂದು ತೆನಾಲಿರಾಮನ ಸಣ್ಣ ಕಥೆಯನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಥೆಯನ್ನು ಕೇಳ್ತೀರಾ? ಕಥೆ ಅಂದರೆ ನಿಮಗೂ ಇಷ್ಟ ತಾನೇ? ಕಥೆಯನ್ನು ಕೇಳಿ ಮಕ್ಕಳೇ. ವಿಜಯನಗರದ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದಂತಹ ಶ್ರೀಕೃಷ್ಣದೇವರಾಯನ ಆಸ್ಥಾನದಲ್ಲಿ ತೆನಾಲಿ ರಾಮಕೃಷ್ಣ ಎಂಬ ಹಾಸ್ಯ ಕವಿ ಇದ್ದ. ಇದು ನಮಗೆ ಗೊತ್ತಿದೆ ಅಲ್ವ ಮಕ್ಕಳೇ? ತೆನಾಲಿರಾಮನ ಹಲವಾರು ಕಥೆಗಳನ್ನು ನೀವು ಕೇಳಿದ್ದೀರಿ, ಹೌದಲ್ವಾ? ತೆನಾಲಿರಾಮನ ಕಥೆಗಳು ಅಂದರೆ ನಿಮಗೆ ತುಂಬ ಇಷ್ಟ ಅಲ್ವಾ? ಹೌದು ಮಕ್ಕಳೇ, ಇವತ್ತು ತೆನಾಲಿರಾಮನ ಒಂದು ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಒಮ್ಮೆ ಯಾರೋ ಒಬ್ಬರು ಕೃಷ್ಣದೇವರಾಯನಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದಂಥವರು ಕೃಷ್ಣದೇವರಾಯನಿಗೆ ಒಂದು ಗಿಳಿಮರಿಯನ್ನು ಉಡುಗೊರೆಯಾಗಿ ಕೊಡ್ತಾರೆ ಮಕ್ಕಳೇ. ಆ ಗಿಳಿಮರಿಯನ್ನು ಕೃಷ್ಣದೇವರಾಯರು ಒಬ್ಬ ಸೇವಕನನ್ನು ಕರೆದು ಆತನಿಗೆ ಅದರ ಒಂದು ಜವಾಬ್ದಾರಿಯನ್ನು ಒಪ್ಪಿಸ್ತಾರೆ. ಈ ಒಂದು ಗಿಳಿಮರಿಯನ್ನು ಅತ್ಯಂತ ಜಾಗರೂಕತೆಯಿಂದ ಜವಾಬ್ದಾರಿಯಿಂದ ಸಾಕ್ತಕ್ಕಂಥದ್ದು ನಿನ್ನ ಕೆಲಸ. ಒಂದು ವೇಳೆ ಈ ಗಿಳಿಮರಿಗೆ ಏನಾದರೂ ತೊಂದರೆಯಾದರೆ, ಅದು ತೀರಿಕೊಂಡರೆ ಆ ವಿಷಯವನ್ನು ನೀನು ನನಗೆ ತಿಳಿಸಿದ್ದೇ ಆದರೆ ಖಂಡಿತವಾಗಲೂ ನಿನಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅಂತ ಹೇಳ್ತಾನೆ. ಸೇವಕನು ಅತ್ಯಂತ ಜವಾಬ್ದಾರಿಯುತವಾಗಿ ಆ ಒಂದು ಗಿಳಿಮರಿಯನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಿ ಅದನ್ನು ಸಾಕ್ತಾನೆ. ತುಂಬ ಚೆನ್ನಾಗಿ ಅದನ್ನು ನೋಡ್ಕೊತಾನೆ. ಆದರೆ ದುರದೃಷ್ಟವಶಾತ್ ಒಂದು ದಿನ ಆ ಗಿಳಿಮರಿ ಸತ್ತು ಹೋಗುತ್ತೆ. ಆ ಸೇವಕನಿಗೆ ತುಂಬ ಭಯ ಆಗುತ್ತೆ ಮಕ್ಕಳೇ. ಏನು ಮಾಡೋದು? ಈಗ ಅನ್ಯಾಯವಾಗಿ ಕೃಷ್ಣದೇವರಾಯರು ನನ್ನ ಪ್ರಾಣವನ್ನು ತೆಗೆದು ಬಿಡ್ತಾರಲ್ಲ, ನನ್ನನ್ನು ಗಲ್ಲಿಗೆ ಹಾಕಿಬಿಡ್ತಾರಲ್ಲ ಅಂತ ಆತನಿಗೆ ತುಂಬ ದುಃಖವಾಗುತ್ತೆ. ತುಂಬ ಯೋಚನೆ ಮಾಡ್ತಾನೆ. ಕೊನೆಗೆ ಆತ ನೇರವಾಗಿ ತೆನಾಲಿರಾಮನ ಹತ್ರ ಬರ್ತಾನೆ ಮಕ್ಕಳೇ. ತೆನಾಲಿರಾಮನು, ನೀನು ಹೆದರಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ, ಈ ಒಂದು ಕಷ್ಟದಿಂದ ನಾನು ನಿನ್ನನ್ನು ಪಾರು ಮಾಡುತ್ತೇನೆ ಅಂತ ಹೇಳ್ತಾನೆ. ನಂತರ ಆ ಸೇವಕನನ್ನು ಕರ್ಕೊಂಡು ನೇರವಾಗಿ ಕೃಷ್ಣದೇವರಾಯನ ಬಳಿ ಹೋಗ್ತಾರೆ. ತೆನಾಲಿ ರಾಮಕೃಷ್ಣ ಕೃಷ್ಣದೇವರಾಯನಿಗೆ ಹೇಳ್ತಾನೆ, ಮಹಾಪ್ರಭು, ಇವತ್ತು ಬೆಳಿಗ್ಗೆಯಿಂದ ಯಾಕೋ ಆ ಗಿಳಿಮರಿ ಏನೂ ತಿನ್ನುತ್ತಿಲ್ಲ, ಏನೂ ಕೂಗುತ್ತಿಲ್ಲ, ಕದಲದೆ ಹಾಗೇ ಇದೆ. ತಾವು ಒಮ್ಮೆ ಬಂದು ಅದನ್ನು ನೋಡಬೇಕು ಅಂತ ಹೇಳ್ತಾನೆ. ಶ್ರೀಕೃಷ್ಣದೇವರಾಯನು ನೇರವಾಗಿ ಆ ಒಂದು ಗಿಳಿಮರಿ ಇರತಕ್ಕಂಥ ಜಾಗಕ್ಕೆ ಬರ್ತಾನೆ. ಬಂದು ಆ ಗಿಳಿಮರಿಯನ್ನು ಮುಟ್ಟಿ ನೋಡ್ತಾನೆ. ಅದು ಸತ್ತು ಹೋಗಿರ್ತದೆ. ಆಗ ಕೃಷ್ಣದೇವರಾಯರು ತೆನಾಲಿರಾಮನಿಗೆ ಕೇಳ್ತಾನೆ, ತೆನಾಲಿರಾಮ, ಯಾಕೆ ಗಿಳಿಯು ಸತ್ತು ಹೋಗಿರುವ ವಿಷಯವನ್ನು ನನಗೆ ನೇರವಾಗಿ ನೀನು ಹೇಳಲಿಲ್ಲ ಅಂತ ಕೇಳಿದಾಗ ಆಗ ತೆನಾಲಿರಾಮನು ಹೇಳ್ತಾನೆ, ಮಹಾಪ್ರಭು, ನಿಮ್ಮ ರಾಜಾಜ್ಞೆ ಇದೆಯಲ್ಲ, ಯಾರು ಈ ಒಂದು ಗಿಳಿಯ ಸತ್ತ ವಿಷಯವನ್ನು ನನಗೆ ಬಂದು ತಿಳಿಸುತ್ತಾರೋ ಅವರನ್ನು ಗಲ್ಲಿಗೆ ಹಾಕ್ತೀನಿ ಅಂತ. ಹಾಗಾಗಿ ಮಾಡದೇ ಇರತಕ್ಕಂಥ ತಪ್ಪಿಗೆ ಆ ಸೇವಕ ಶಿಕ್ಷೆ ಅನುಭವಿಸಬಾರ್ದು ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ನಿಮಗೆ ಹೇಳಿದೆ ಅಂತ ಹೇಳ್ತಾನೆ. ಆಗ ಕೃಷ್ಣದೇವರಾಯನು ತೆನಾಲಿರಾಮನ ಬುದ್ಧಿವಂತಿಕೆಗೆ ಮೆಚ್ಚಿಕೊಂಡು ಆತನಿಗೆ ಉಡುಗೊರೆಯನ್ನು ಕೊಡ್ತಾನೆ. ಮಕ್ಕಳೇ, ಕತೆ ಚೆನ್ನಾಗಿತ್ತಾ? ಕತೆ ಇಷ್ಟ ಆಯಿತಾ? ಈ ಕಥೆಯಿಂದ ನಾವು ಏನು ತಿಳ್ಕೊತೀವಿ ಮಕ್ಕಳೇ? ಈ ಕಥೆಯ ನೀತಿ ಏನು? ಈ ಕಥೆಯ ನೀತಿ ಏನಪ್ಪ ಅಂತಂದರೆ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಉಪಾಯ ಮಾಡಿ ನಾವು ಎಂತಹ ಕಷ್ಟ ಸಂದರ್ಭವನ್ನಾದರೂ ಎದುರಿಸ್ಬೋದು ಅಂತಕ್ಕಂಥದ್ದು ಈ ಒಂದು ಕಥೆಯ ನೀತಿ ಮಕ್ಕಳೇ. ಇವಾಗ
ಮುಂದೆ ನೋಡೋಣ ಮಕ್ಕಳೇ. ಇವಾಗ ನಾನು ನಿಮಗೆ ಕೆಲವು ನಾಟಕಗಳ ಚಿತ್ರಗಳನ್ನು ತೋರಿಸ್ತೀನಿ. ನೀವು ಆ ನಾಟಕಗಳು ಯಾವುದು ಅಂತ ಗುರುತಿಸಬೇಕು. ಚಿತ್ರ ನೋಡಿ ಆ ನಾಟಕ ಯಾವುದು ಅನ್ನೋದನ್ನು ನೀವು ಗುರುತಿಸಬೇಕು ಮಕ್ಕಳೇ. ಮೊದಲನೇ ಚಿತ್ರವನ್ನು ನೋಡಿ ಮಕ್ಕಳೇ. ಈ ಚಿತ್ರ ಯಾವುದು? ಈ ಚಿತ್ರ ಯಾವ ನಾಟಕಕ್ಕೆ ಸಂಬಂಧಪಟ್ಟಿದ್ದು? ಗುರುತಿಸಿ ಮಕ್ಕಳೇ. ಗೊತ್ತಾಗ್ತಾ ಇಲ್ವಾ? ಸುಳಿವು ಕೊಡ್ಲಾ? ಇಲ್ಲಿರ್ತಕ್ಕಂಥದ್ದು ರಾಮ, ಇಲ್ಲಿರ್ತಕ್ಕಂಥದ್ದು ಸೀತಾದೇವಿ, ಇಲ್ಲಿರ್ತಕ್ಕಂಥದ್ದು ಲಕ್ಷ್ಮಣ. ಹೀಗೆ ಹೇಳಿ ಮಕ್ಕಳೇ, ಈ ನಾಟಕ ಯಾವುದು ಅಂತ? ಸರಿ ಉತ್ತರ ಮಕ್ಕಳೇ, ಇದು ರಾಮಾಯಣ. ಮುಂದಿನ ಒಂದು ಚಿತ್ರ ನೋಡಿ ಮಕ್ಕಳೇ. ಈ ಒಂದು ಚಿತ್ರ ಯಾವ ನಾಟಕಕ್ಕೆ ಸಂಬಂಧಪಟ್ಟಿದೆ ಹೇಳಿ ಮಕ್ಕಳೇ, ನೋಡೋಣ. ಗೊತ್ತಾಗ್ತಾ ಇಲ್ವಾ? ಸುಳಿವು ಕೊಡ್ಲಾ? ಇಲ್ಲಿರ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮ, ಇಲ್ಲಿರ್ತಕ್ಕಂಥದ್ದು ಧರ್ಮರಾಯ, ಅರ್ಜುನ, ಭೀಮ, ನಕುಲ, ಸಹದೇವ, ಇನ್ನೂ ಮೊದಲಾದವರು ಇದ್ದಾರೆ ಮಕ್ಕಳೇ. ನಾಟಕ ಯಾವುದು ಅಂತ ಗೊತ್ತಾಯ್ತಲ್ವಾ? ಕರೆಕ್ಟ್ ಮಕ್ಕಳೇ, ಇದು ಮಹಾಭಾರತ. ಮುಂದಿನ ಒಂದು ಚಿತ್ರ ನೋಡಿ ಮಕ್ಕಳೇ. ಈ ಒಂದು ಚಿತ್ರವನ್ನು ನೋಡಿ, ಈ ನಾಟಕವನ್ನು ಹೆಸರಿಸಿ ನೋಡೋಣ. ಗೊತ್ತಾಗ್ತಾ ಇಲ್ವಲ್ಲ? ಈ ಚಿತ್ರದಲ್ಲಿರ್ತಕ್ಕಂಥದ್ದು ಹಿರಣ್ಯಕಶ್ಯಪ. ಇವರು ಭಕ್ತ ಪ್ರಹ್ಲಾದನ ತಂದೆ. ಈಗ ಹೇಳಿ ಮಕ್ಕಳೇ, ಈ ಒಂದು ನಾಟಕ ಯಾವುದು ಅಂತ? ಸರಿ ಉತ್ತರ ಮಕ್ಕಳೇ, ಭಕ್ತ ಪ್ರಹ್ಲಾದ. ಮಕ್ಕಳೇ, ಈ ಒಂದು ಚಿತ್ರವನ್ನು ಗುರುತಿಸಿ. ಈ ಒಂದು ಚಿತ್ರ ಯಾವ ನಾಟಕಕ್ಕೆ ಸಂಬಂಧಪಟ್ಟಿದೆ ಹೇಳಿ. ಈ ಚಿತ್ರವನ್ನು ಎಲ್ಲೋ ನೋಡಿದ ಹಾಗೆ ನಿಮ್ಗೆ ಅನಿಸ್ತಾ ಇದೆಯಲ್ವಾ? ಹೌದು ಮಕ್ಕಳೇ, ಸರಿಯಾಗಿ ಹೇಳಿದ್ರಿ. ಇದು ನಮ್ಮ ಪಾಠ ಪಂಜರ ಶಾಲೆಗೆ ಸಂಬಂಧಪಟ್ಟಂಥ ಚಿತ್ರ. ಇದು ನಮ್ಮ ಪಠ್ಯಪುಸ್ತಕದಲ್ಲೇ ಈ ಒಂದು ಚಿತ್ರ ಇದೆ ಅಲ್ವಾ? ಹೌದು ಮಕ್ಕಳೇ, ಇವತ್ತು ನಾವು ಈ ಒಂದು ಪಂಜರ ಶಾಲೆ ನಾಟಕವನ್ನು ಅರ್ಧ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡ್ತೀವಿ ಮಕ್ಕಳೇ. ಮಕ್ಕಳೇ, ಈ ಪಾಠದಲ್ಲಿ ನಾವು ಏನೆಲ್ಲ ವಿಷಯಗಳನ್ನು ಅಭ್ಯಾಸ ಮಾಡ್ತೀವಿ ಅಂತ ನೋಡೋದಾದರೆ, ಪಂಜರದೊಳಗಿಟ್ಟು ನಯ ವಿನಯ ಕಲಿಸಿ ಎಂಬ ರಾಜಾಜ್ಞೆ, ಸ್ವಚ್ಛಂದವಾಗಿ ಬದುಕಿದ ಹಾಡು ಹಕ್ಕಿಯ ತೊಳಲಾಟ, ಬಲವಂತದ ಶಿಕ್ಷಣ ಸಂಸ್ಕೃತಿ ಕಲಿಸುವ ಆದೇಶ. ಹೌದು ಮಕ್ಕಳೇ, ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಕಾಡಿನಲ್ಲಿ ವಿಹರಿಸ್ತಾ ಇರತಕ್ಕಂಥ ಒಂದು ಪಕ್ಷಿಯನ್ನು ಹಿಡ್ಕೊಂಬಂದು ಪಂಜರದೊಳಗಿಟ್ಟು ಅದಕ್ಕೆ ಶಿಕ್ಷಣ ಸಂಸ್ಕೃತಿ ವಿದ್ಯೆ ಕಲಿಸಿ ಎಂಬತಕ್ಕಂಥ ರಾಜಾಜ್ಞೆ. ಈ ರಾಜಾಜ್ಞೆಯನ್ನು ತಿಳಿಯದ ಆ ಪಂಜರದೊಳಗೆ ಇರತಕ್ಕಂಥ ಪಕ್ಷಿಯ ಮಾನಸಿಕ ತೊಳಲಾಟ ಮತ್ತು ಬಲವಂತವಾಗಿ ನಾವು ಶಿಕ್ಷಣವನ್ನು ಕಲಿಸುವುದಕ್ಕೆ ಆಗುವುದಿಲ್ಲ ಅಂತಕ್ಕಂಥ ಆಶಯ ಈ ಒಂದು ಪಾಠದಲ್ಲಿ ನಾವು ಕಲಿತೀವಿ ಮಕ್ಕಳೇ. ಮಕ್ಕಳೇ, ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥವನ್ನು ನಾವು ನೋಡೋದಾದರೆ, ಖಗ ಅಂತಂದರೆ ಪಕ್ಷಿ, ತರ್ಕ ಅಂತಂದರೆ 6 ದರ್ಶನಗಳಲ್ಲಿ ಇದು ಒಂದು. ಷಡ್ ದರ್ಶನಗಳು ಅಂತ ಕರೀತಾರೆ ಮಕ್ಕಳೇ. ಈ ತರ್ಕಶಾಸ್ತ್ರ ಅಂತಕ್ಕಂಥದ್ದು 6 ದರ್ಶನಗಳಲ್ಲಿ ಇದು ಒಂದು. ಪುರಾಣ, ಪುರಾಣ ಅಂತಂದರೆ ಹಿಂದಿನ ಕಾಲದಲ್ಲಿ ನಡೆದು ಹೋದ ಕತೆ. ಹಿಂದಿನ ಕಾಲದಲ್ಲಿ ನಡೆದು ಹೋದ ಕತೆಗಳನ್ನು ಪುರಾಣಗಳು ಅಂತ ಕರೀತಾರೆ ಮಕ್ಕಳೇ. ಪ್ರಜ್ಞಾವಧಾನಿ, ಪ್ರಜ್ಞಾವಧಾನಿ ಅಂತಂದರೆ ತಿಳುವಳಿಕೆ ಹಾಗೂ ಸ್ಮರಣೆ ಶಕ್ತಿಯುಳ್ಳವನು. ಮಧುಫಲ, ಮಧುಫಲ ಅಂತಂದರೆ ಸಿಹಿಯಾದ ಹಣ್ಣು. ಈ ಒಂದು ಪಂಜರ ಶಾಲೆ ನಾಟಕವನ್ನು ಬರೆದಿರ್ತಕ್ಕಂಥ ಕೃತಿಕಾರರ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಈ ಒಂದು ಪಂಜರ ಶಾಲೆ ನಾಟಕವನ್ನು ಬರೆದಿರ್ತಕ್ಕಂಥವರು ಬಿ ವಿ ಕಾರಂತರು. ಇವರೇ ಮಕ್ಕಳೇ ಬಿ ವಿ ಕಾರಂತರು. ಇವರ ಜನನ ಕ್ರಿಸ್ತ ಶಕ 1928ರಲ್ಲಿ ಆಗುತ್ತೆ ಮಕ್ಕಳೇ. ಸ್ಥಳ ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮ. ತಂದೆ ನಾರಾಯಣಪ್ಪಯ್ಯ, ತಾಯಿ ಲಕ್ಷ್ಮಮ್ಮ. ಈ ಪಂಜರ ಶಾಲೆ ಅಂತಕ್ಕಂಥದ್ದು ವಿಶ್ವಕವಿ ರವೀಂದ್ರನಾಥ ಟಾಗೋರರು ಬಂಗಾಳಿ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಒಂದು ನಾಟಕದ
ಅನುವಾದ ರೂಪ. ಇವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ ಪದ್ಮಶ್ರೀ ಪ್ರಶಸ್ತಿ, ಕಾಳಿದಾಸ ಸಮ್ಮಾನ್ ಪ್ರಶಸ್ತಿ, ಇನ್ನೂ ಮೊದಲಾದ ಪ್ರಶಸ್ತಿಗಳು ಇವರಿಗೆ ಬಂದಿದ್ದಾವೆ ಮಕ್ಕಳೇ. ಇವಾಗ ಈ ಒಂದು ಪಾಠದಲ್ಲಿ ಮೊದಲನೆಯ ಪ್ಯಾರವನ್ನು ಧ್ವನಿ ಹೇರಿಳಿತಗಳನ್ನು ಗಮನಿಸುತ್ತಾ, ಲೇಖನ ಚಿಹ್ನೆಗಳನ್ನು ಗಮನಿಸುತ್ತಾ ಯಾವ ರೀತಿ ಓದಬೇಕು ಅನ್ನೋದನ್ನು ನೋಡೋಣ ಮಕ್ಕಳೇ. ವಸಂತದ ವೈಭವ, ರಾಜೋದ್ಯಾನ, ಹಿನ್ನೆಲೆಯಲ್ಲಿ ಆಲಾಪ, ಅನಂತರ ಗಿಳಿವೆಂಡು ವಿಹರಿಸಿ ಹೊರಡಲು ಸಿದ್ಧವಾಗುತ್ತಿರುವಷ್ಟರಲ್ಲಿ ಒಂದು ಗಿಳಿಮರಿ ಹಣ್ಣು ತೂಗಿ ಬಾಗಿದ ಗಿಡವೊಂದನ್ನು ಕಂಡು ಸಂತೋಷದಿಂದ ಹುಚ್ಚೆದ್ದು ಕೂಗುವುದು. ನೀವು ಇದೇ ರೀತಿಯಲ್ಲಿ ಧ್ವನಿ ಹೇರಿಳಿತಗಳನ್ನು ಗಮನಿಸುತ್ತಾ, ಲೇಖನ ಚಿಹ್ನೆಗಳನ್ನು ಗಮನಿಸುತ್ತಾ ಮನೆಯಲ್ಲಿ ಓದುವ ಅಭ್ಯಾಸವನ್ನು ಮಾಡ್ಕೋಬೇಕು ಮಕ್ಕಳೇ. ಇದು ನಮ್ಮ ಪಂಜರ ಶಾಲೆ ನಾಟಕದ ಪ್ರಾರಂಭದ ಸನ್ನಿವೇಶ. ಮಕ್ಕಳೇ, ನೀವು ಹಳ್ಳಿಗಳಲ್ಲಿ ನಡೀತಕ್ಕಂಥ ನಾಟಕಗಳನ್ನು ನೋಡಿರ್ಬೋದಲ್ವ? ಆ ನಾಟಕ ನಡೀತಾ ಇರತಕ್ಕಂಥ ಸಮಯದಲ್ಲಿ ಆ ಪಾತ್ರಧಾರಿಗಳ ಹಿಂಭಾಗದಲ್ಲಿ ಒಂದು ಸನ್ನಿವೇಶ ಇರ್ತಕ್ಕಂಥ ಪರದೆ ಕಟ್ಟಿರ್ತಾರೆ. ಆ ಪರದೆಯ ಮೇಲೆ ಹಲವಾರು ಚಿತ್ರಗಳಿರ್ತವೆ. ಆ ಚಿತ್ರಗಳು ನಮ್ಮನ್ನು ಆ ನಾಟಕದ ಸನ್ನಿವೇಶಕ್ಕೆ ಕರೆದುಕೊಂಡು ಹೋಗ್ತವೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಪಂಜರ ಶಾಲೆ ನಾಟಕದ ಪ್ರಾರಂಭದ ಸನ್ನಿವೇಶ ಇದು. ವಸಂತದ ವೈಭವ, ಇದು ರಾಜೋದ್ಯಾನ, ಹಿನ್ನೆಲೆಯಲ್ಲಿ ಆಲಾಪ ಬರ್ತಾ ಇರ್ತದೆ. ಹೂವುಗಳಿಂದ ತುಂಬಿದ ಗಿಡಗಳು, ಹಣ್ಣುಗಳಿಂದ ತುಂಬಿದ ಗಿಡಗಳು, ಈ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಬಂದಿರತಕ್ಕಂಥ ಗಿಳಿಗಳ ಹಿಂಡು. ಒಂದು ಗಿಳಿಮರಿ ಆ ಒಂದು ಹಣ್ಣುಗಳನ್ನು ತಿಂತಾ ಇದೆ. ಈ ಗಿಳಿಮರಿಗಳು ಈ ಒಂದು ಪ್ರಕೃತಿ ಸೌಂದರ್ಯವನ್ನು ಸವಿದು ಇನ್ನೇನು ಹೊರಡಲು ಸಿದ್ಧವಾಗುತ್ತಿರುವಷ್ಟರಲ್ಲಿ ಈ ಒಂದು ಗಿಳಿಮರಿ ಆ ಒಂದು ಹಣ್ಣುಗಳನ್ನು ನೋಡಿ ಅದಕ್ಕೆ ತುಂಬ ಸಂತೋಷವಾಗಿ ಹುಚ್ಚೆದ್ದು ಕೂಗಲು ಪ್ರಾರಂಭಿಸುತ್ತದೆ. ಏನಂತ ಕೂಗ್ತದೆ ನೋಡೋಣ ಮಕ್ಕಳೇ. ಗಿಳಿಮರಿ, ಬನ್ನಿ ಬನ್ನಿ, ಮಧುಫಲ ತಿನ್ನಿ, ಬೇಗ ಹಾರಿ ಬನ್ನಿ ಅಂತ ಗಿಳಿಮರಿ ಕೂಗುತ್ತೆ. ಆಗ ಅದುವರೆಗೂ ನಿದ್ದೆ ಮಾಡ್ತಾ ಇದ್ದಂತಹ ರಕ್ಷಕರು ಎದ್ದು ಓಡಿ ಅಲ್ಲಿಗೆ ಬರ್ತಾರೆ. ರಕ್ಷಕರು, ಹಿಡಿಯಿರಿ, ಬಡಿಯಿರಿ, ಹಣ್ಣುಗಳ್ಳರನ್ನು ಬಡಿದೋಡಿಸಿರಿ. ಹೌದು, ರಕ್ಷಕರು ಈ ಹಣ್ಣುಗಳ್ಳರನ್ನು ಬಡಿದೋಡಿಸಿರಿ ಅಂತ ಕೂಗ್ಕೊಂಡು ಅಲ್ಲಿಗೆ ಬರ್ತಾರೆ. ಆ ರಕ್ಷಕರ ಕೈಗಾಗಲಿ, ರಕ್ಷಕರ ಕೋಲಿಗಾಗಲಿ, ಬಲೆಗಾಗಲಿ ಆ ಗಿಳಿಮರಿಗಳು ಸಿಗದೆ ತಪ್ಪಿಸಿಕೊಂಡು ಹಾರಿ ಹೋಗುತ್ತವೆ. ಒಂದು ಗಿಳಿಮರಿ ಮಾತ್ರ ಇದ್ಯಾವುದರ ಪರಿವೆಯೂ ಇಲ್ಲದೆ ಆ ಒಂದು ಹಣ್ಣಿನ ಗಿಡದಲ್ಲಿ ಕುಳಿತುಕೊಂಡು ಹಣ್ಣನ್ನು ತಿನ್ನುತ್ತಿರುತ್ತದೆ. ಗಿಳಿಮರಿ, ಅಣ್ಣ, ಅಮ್ಮ, ಬನ್ನಿ ಬನ್ನಿ, ಟೇಮ್ ಟೇಮ್ ಅಂತ ಕೂಗುತ್ತೆ. ಎಲ್ಲ ಗಿಳಿಮರಿಗಳು ಹಾರಿ ಹೋದವಲ್ಲ ಅಂತ ನೆಮ್ಮದಿಯಿಂದ ರಕ್ಷಕರು ಒಂದು ಕಡೆ ಕುಳಿತಿರ್ತಾರೆ. ಈ ಗಿಳಿಮರಿ ಕೂಗುವಷ್ಟರಲ್ಲಿ ಅವರು ಒಬ್ಬ ಹಣ್ಣುಗಳ್ಳ ಎಲ್ಲೋ ಇಲ್ಲೇ ಅವಿತುಕೊಂಡಿದ್ದಾನೆ, ನಮ್ಮ ಕಣ್ಣಿಂದ ತಪ್ಪಿಸಿಕೊಂಡಿದ್ದಾನೆ, ಅವನನ್ನು ಹಿಡಿಯಬೇಕು ಅಂತ ಇಬ್ಬರು ಎದ್ದು ಅದನ್ನು ಹುಡುಕುವುದಕ್ಕೆ ಬರ್ತಾರೆ ಮಕ್ಕಳೇ. ಚಿಕ್ಕಪ್ಪ, ದೊಡ್ಡಪ್ಪ, ಹಣ್ಣು ತಿನ್ನಿ, ಟೇಮ್ ಟೇಮ್ ಅಂತ ಕೂಗುತ್ತೆ. ಎಲ್ಲ ಹಣ್ಣು ನಮ್ಮದೇ ನಮ್ಮದೇ, ಎಲ್ಲ ಹಣ್ಣು ಟೇಮ್ ಟೇಮ್ ಅಂತ ಕೂಗುತ್ತೆ. ಅಷ್ಟರೊಳಗಡೆ ರಕ್ಷಕರು ಅಲ್ಲಿಗೆ ಓಡಿ ಬರ್ತಾರೆ. ರಕ್ಷಕ ಒಂದು ಹೇಳ್ತಾನೆ, ಹಣ್ಣುಗಳ್ಳ ಇಲ್ಲೇ ಎಲ್ಲೋ ಇದ್ದಾನೆ, ಹುಡುಕೋ ಹುಡುಕೋ. ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಗಿಳಿಮರಿ, ಟೇಮ್ ಟೇಮ್, ಬನ್ನಿ ಬನ್ನಿ ಅಂತ ಗಿಳಿಮರಿ ಕರೆಯುತ್ತೆ. ರಕ್ಷಕ ಎರಡು ಹೇಳ್ತಾನೆ, ಹಕೋ ತೋಟಗಳ್ಳ, ಕೊನೆಗೂ ಸಿಕ್ಕ, ಹಿಡಿಯೋ ಬಡಿಯೋ ಅಂತ ಹೇಳ್ತಾನೆ. ಹಾಗೆ ಹೇಳುವಷ್ಟರಲ್ಲಿ ಎಲ್ಲ ಗಿಳಿಗಳು ಹಾರಿ ಹೋಗುತ್ತವೆ. ರಕ್ಷಕ ಒಂದು ಕೇಳ್ತಾನೆ, ರಾಜನ ತೋಟ ಹಾಳು ಮಾಡ್ತೀ? ರಾಜನ ತೋಟ ಹಾಳು ಮಾಡೋದಕ್ಕೆ ನಿನಗೆಷ್ಟು ಧೈರ್ಯ ಅಂತ ರಕ್ಷಕ ಒಂದು ಕೇಳ್ತಾನೆ. ರಕ್ಷಕ ಎರಡು ಕೇಳ್ತಾನೆ, ದೊರೆ ತೋಟದ ಹಣ್ಣು ತಿಂತೀ? ದೊರೆ ತೋಟದ ಹಣ್ಣನ್ನೇ ತಿಂತೀ? ರಕ್ಷಕ ಒಂದು ಹೇಳ್ತಾನೆ, ಇವತ್ತು ನಿನಗೆ ಕೋಲು ಪೂಜೆ, ಇವತ್ತು ನಿನಗೆ
ಖಂಡಿತವಾಗ್ಲೂ ಕೋಲು ಪೂಜೆ ಇದೆ ಅಂತ ಹೇಳ್ತಾನೆ. ರಕ್ಷಕ 2 ಹೇಳ್ತಾನೆ, ಕಿತ್ತು ಬಿಡೋಣ ರೆಕ್ಕೆ ಪುಕ್ಕ, ಈ ಒಂದು ಪಕ್ಷಿಯ ರೆಕ್ಕೆಗಳನ್ನು ಕಿತ್ತು ಬಿಡೋಣ ಅಂತ ಹೇಳ್ತಾನೆ. ರಕ್ಷಕ 1 ಹೇಳ್ತಾನೆ, ಮೂರ್ಖರ ಮೂರ್ಖ ಗಿಳಿಯಪ್ಪ ಅಂತ. ರಕ್ಷಕ 2 ಹೇಳ್ತಾನೆ, ಹೆಡ್ಡರ ಹೆಡ್ಡ ತುಡುಗಪ್ಪ. ರಕ್ಷಕ 1, ಮುಗಿಯಿತು ಇವತ್ತು ನಿನ್ನ ಕತೆ, ಇವತ್ತು ನಿನಗೈತೆ ಶಿಕ್ಷೆ, ಇವತ್ತು ನಿನ್ನ ಕಥೆಯನ್ನು ನಾವು ಮುಗಿಸ್ಬಿಡ್ತೀವಿ ಅಂತ ರಕ್ಷಕ 1 ಹೇಳ್ತಾನೆ. ರಕ್ಷಕ 2 ಹೇಳ್ತಾನೆ, ತಿನ್ನೋದು ನಿಲ್ಲಿಸೋ ಗಿಳಿ ಪಿಳ್ಳೆ ಅಂತ. ರಕ್ಷಕ 1 ಹೇಳ್ತಾನೆ, ಗೊತ್ತೇ ತೋಟ ಯಾರದು ಅಂತ. ರಕ್ಷಕ 2 ಹೇಳ್ತಾನೆ, ನಿಮ್ಮ ತಾತಂದೇ ಅಂತ ಕೇಳ್ತಾನೆ. ರಕ್ಷಕ 1 ಕೇಳ್ತಾನೆ, ನಿಮ್ಮಪ್ಪಂದೇ ಅಂತ ಕೇಳ್ತಾನೆ. ರಕ್ಷಕ 2, ನಮ್ಮ ರಾಜಂದು. ಯಾರ್ದು? ನಮ್ಮ ರಾಜಂದು ಅಂತ ಹೇಳ್ತಾನೆ. ಈ ಮರ, ಈ ಗಿಡ, ಈ ಹೂವು, ಈ ಹಣ್ಣು ಎಲ್ಲ ಯಾರ್ದು ಗೊತ್ತೇ? ರಕ್ಷಕ 2, ಎಲ್ಲ ನಮ್ಮ ರಾಜಂದು. ಯಾರ್ದು? ಎಲ್ಲ ನಮ್ಮ ರಾಜಂದು ಅಂತ ಹೇಳ್ತಾನೆ. ರಕ್ಷಕ 1, ಎಂಥ ರಾಜ ಗೊತ್ತೇ ನಿಂಗೆ ಅಂತ ಕೇಳ್ತಾನೆ. ರಾಜಾದಿರಾಜ. ಎಂಥ ರಾಜ? ರಾಜಾದಿರಾಜ. ರಕ್ಷಕ 2 ಹೇಳ್ತಾನೆ, ಸಾವಿರ ಸಾವಿರ ಸೇನೆಯ ರಾಜ. ನಮ್ಮ ರಾಜನ ಹತ್ರ ಸಾವಿರ ಸಾವಿರ ಸೇನೆ ಇದೆ, ಆ ಎಲ್ಲ ಸೇನೆಗೂ ಒಡೆಯ ನಮ್ಮ ರಾಜ ಅಂತಕ್ಕಂಥ ಮಾತನ್ನು ರಕ್ಷಕ 2 ಹೇಳ್ತಾನೆ. ಗಿಳಿಮರಿ ಮಾತ್ರ ಅವ್ರು ಹೇಳೋದನ್ನು ಯಾವುದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬನ್ರೋ ಬನ್ರೋ ನಮ್ಮದು ಹಣ್ಣು, ಹಣ್ಣು ತಿನ್ನುವನದೇ ಹಣ್ಣಿನ ತೋಟ ಅಂತ ಹೇಳುತ್ತೆ. ಅದಕ್ಕೆ ಏನೂ ಭಯ ಇಲ್ಲ ಮಕ್ಕಳೇ. ಅದು ತನ್ನ ಬಳಗವನ್ನೆಲ್ಲ ಕರೆಯುತ್ತೆ. ಬನ್ರೋ ಬನ್ರೋ, ಹಣ್ಣು ತಿನ್ನುವುದೇ ಹಣ್ಣಿನ ತೋಟ, ನಮ್ಮದೇ ಹಣ್ಣು ನಮ್ಮದೇ ಹಣ್ಣು ಅಂತ ತನ್ನ ಬಳಗವನ್ನೆಲ್ಲ ಕರೆಯುತ್ತೆ. ರಕ್ಷಕ 1, ಮರಿ ಪಿಳ್ಳೆ, ರಾಜನ ಭಯ ಇಲ್ವೇನೋ ನಿಂಗೆ ಅಂತ ಕೇಳ್ತಾನೆ. ರಕ್ಷಕ 2 ಕೇಳ್ತಾನೆ, ರಾಜಂದು ಹೋಗಲಿ, ನಮ್ಮ ಭಯನೂ ಇಲ್ವೇನೋ ನಿಂಗೆ ಅಂತ ಕೇಳ್ತಾನೆ. ರಕ್ಷಕ 1, ಹೋಗಲಿ, ಈ ಕೋಲಿನ ಭಯ, ಈ ಕೋಲಿನ ಭಯನೂ ನಿನಗಿಲ್ವೇನೋ ಅಂತ ರಕ್ಷಕ 1 ಕೇಳ್ತಾನೆ. ರಕ್ಷಕ 2, ಹಿಡಿಯೋ ಬಲೆ ಹಾಕೋ ಅಂತ ರಕ್ಷಕ 2 ಹೇಳ್ತಾನೆ. ಬಲೆಯನ್ನು ತೆಗೆದುಕೊಂಡು ಬಂದು ಆ ಒಂದು ಗಿಳಿಮರಿಯನ್ನು ಬಂಧಿಸ್ತಾರೆ. ಆ ಗಿಳಿಮರಿಯನ್ನು ಬಂಧಿಸಿದ ನಂತರ ಅದನ್ನು ಅರಮನೆಗೆ ಕರೆದುಕೊಂಡು ಹೋಗ್ತಾರೆ ಮಕ್ಕಳೇ. ಇಲ್ಲಿಗೆ ನಮ್ಮ ಈ ಒಂದು ಪಂಜರ ಶಾಲೆಯ ಮೊದಲನೆಯ ಭಾಗ ಮುಗಿಯುತ್ತೆ ಮಕ್ಕಳೇ. ಇಷ್ಟೊತ್ತು ಮಾಸ್ಟ್ರು ಏನು ಬರೀ ಪಾತ್ರಗಳ ಅಭಿನಯ ಮಾಡಿ ತೋರಿಸ್ತಾ ಇಲ್ಲ, ಬರೀ ಮಾತುಗಳಲ್ಲೇ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ? ಹೌದು ಮಕ್ಕಳೇ, ಈಗ ನಾನು ನಿಮಗೆ ನಾಟಕವನ್ನು ತೋರಿಸ್ತೀನಿ. ಯಾವ ನಾಟಕ? ನಮ್ಮ ಪಂಜರ ಶಾಲೆಯ ನಾಟಕವನ್ನೇ ಇವಾಗ ಮೊದಲನೆಯ ಭಾಗವನ್ನು ನಾನು ನಿಮಗೆ ತೋರಿಸ್ತೀನಿ ಮಕ್ಕಳೇ. ಈ ನಾಟಕದಲ್ಲಿ ಗಮನಿಸಬೇಕಾದ ಅಂಶಗಳು ಮಕ್ಕಳೇ. ಹೌದು, ನಾಟಕ ನೋಡೋದಕ್ಕಿಂತ ಮೊದಲು ನಿಮಗೆ ಕೆಲವು ಸೂಚನೆಗಳು ಮಕ್ಕಳೇ. ಈ ನಾಟಕದಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ನೀವು ಗಮನಿಸಬೇಕು. ಯಾವ ಯಾವ ಪಾತ್ರ ಏನು ಹೇಳುತ್ತೆ ಅನ್ನೋದನ್ನು ನೀವು ಗಮನಿಸಬೇಕು. ಯಾವ ಯಾವ ಪಾತ್ರ ಯಾವ ರೀತಿಯಲ್ಲಿ ನಟನೆ ಮಾಡುತ್ತೆ ಅನ್ನೋದನ್ನು ಗಮನಿಸಬೇಕು. ಯಾವ ಪಾತ್ರ ನಿಮಗಿಷ್ಟ ಆಯಿತು ಅನ್ನೋದನ್ನು ನೀವು ಗಮನಿಸಬೇಕು. ನಾಟಕವನ್ನು ನೋಡೋಣ ಮಕ್ಕಳೇ. ನಿಮಗೂ ಇಷ್ಟ ತಾನೇ? ಖುಷಿ ತಾನೇ? ಬನ್ನಿ ಮಕ್ಕಳೇ ನೋಡೋಣ. ನಾಟಕವನ್ನು ನೋಡೋದಕ್ಕಿಂತ ಮೊದಲು ಈ ನಾಟಕದಲ್ಲಿರ್ತಕ್ಕಂಥ ಪಾತ್ರಗಳನ್ನು ನಾವು ಪರಿಚಯ ಮಾಡ್ಕೋಬೇಕು ಮಕ್ಕಳೇ. ಲಕ್ಕಿ ಮತ್ತು ಅನಂತು ಈ ಇಬ್ಬರು ನಾಟಕದಲ್ಲಿ ಬರ್ತಕ್ಕಂಥ ರಕ್ಷಕರ ಪಾತ್ರವನ್ನು ಮಾಡಿದ್ದಾರೆ. ರಾಕಿ ಎಂಬ ವಿದ್ಯಾರ್ಥಿ ಗಿಳಿಮರಿಯ ಪಾತ್ರವನ್ನು ಮಾಡಿದ್ದಾನೆ ಮಕ್ಕಳೇ. ಬನ್ನಿ ನಾಟಕವನ್ನು ನೋಡೋಣ. ಒಂದು ಸ್ವಲ್ಪ ಹೊತ್ತು ಬಂದು ಅಲ್ಲಿ ವಿಶ್ರಾಂತಿ ತಗೊಳ್ಳೋಣ.
ಮಕ್ಕಳೇ, ನಾಟಕ ಇಷ್ಟ ಆಯಿತಾ? ನಾಟಕ ಚೆನ್ನಾಗಿತ್ತಾ? ಈಗ ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ಮಕ್ಕಳೇ, ಅದಕ್ಕೆ ನೀವು ಉತ್ತರ ಕೊಡಬೇಕು. ಮೊದಲನೆಯ ಪ್ರಶ್ನೆ, ನಾಟಕ ಎಲ್ಲಿ ನಡೆಯಿತು? ತೋಟದಲ್ಲಿ ನಡೆಯಿತು, ರಂಗಮಂಟಪದಲ್ಲಿ ನಡೆಯಿತು? ಸರಿಯಾದ ಉತ್ತರವನ್ನು ಹೇಳಿ ಮಕ್ಕಳೇ. ಎಸ್, ಕರೆಕ್ಟ್ ಮಕ್ಕಳೇ, ನಾಟಕ ತೋಟದಲ್ಲಿ ನಡೆಯಿತು. ಮುಂದಿನ ಒಂದು ಪ್ರಶ್ನೆ ನೋಡಿ ಮಕ್ಕಳೇ, ನಾಟಕದಲ್ಲಿ ಎಷ್ಟು ಪಾತ್ರಗಳಿವೆ? 2 ಅಥವಾ 3? ಎಸ್, ಸರಿ ಉತ್ತರ ಮಕ್ಕಳೇ. ನಾಟಕದಲ್ಲಿ 3 ಪಾತ್ರಗಳು ಬಂದಿವೆ. ಮಕ್ಕಳೇ, ಸರಿ ಅಥವಾ ತಪ್ಪು ಗುರುತಿಸಿ ಬರೀಬೇಕು ಮಕ್ಕಳೇ. ಪೆನ್ನು ಮತ್ತು ನೋಟ್ ಪುಸ್ತಕವನ್ನು ತಗೊಂಡಿದ್ದೀರಲ್ಲ ಮಕ್ಕಳೇ, ಅದರಲ್ಲಿ ಈ ಒಂದು ವಾಕ್ಯಗಳನ್ನು ಬರ್ಕೊಳ್ಳಿ. ಮೊದಲನೇ ವಾಕ್ಯ, ಗಿಳಿಮರಿಯು ಹಣ್ಣನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು. ರಕ್ಷಕರು ಗಿಳಿಮರಿಯನ್ನು ಪಾತ್ರೆಯೊಳಗೆ ಬಂಧಿಸುತ್ತಾರೆ. ಎಸ್, ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳಿ ಮಕ್ಕಳೇ. ಬರೆದಿದ್ದೀರಲ್ವ? ಹೇಳಿ. ಎಸ್, ಸರಿ ಉತ್ತರ. ಸರಿ, ಗಿಳಿಮರಿಯು ಹಣ್ಣನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು. ಎರಡನೇದು ನೋಡೋಣ. ರಕ್ಷಕರು ಗಿಳಿಮರಿಯನ್ನು ಪಾತ್ರೆಯೊಳಗೆ ಬಂಧಿಸುತ್ತಾರೆ. ಬರೆದಿದ್ದೀರಲ್ವ? ಸರಿನಾ ತಪ್ಪ? ಎಸ್, ಕರೆಕ್ಟ್ ಮಕ್ಕಳೇ. ನೋಡೋಣ. ತಪ್ಪು. ರಕ್ಷಕರು ಗಿಳಿಮರಿಯನ್ನು ಬಲೆಯೊಳಗೆ ಬಂಧಿಸುತ್ತಾರೆ, ಪಾತ್ರೆಯೊಳಗೆ ಅಲ್ಲ. ಮಕ್ಕಳೇ, ಇವಾಗ ಈ ಪಾಠದಲ್ಲಿರ್ತಕ್ಕಂಥ ವ್ಯಾಕರಣಾಂಶವನ್ನು ನೋಡೋಣ. ಪ್ರತ್ಯಯಗಳ ಪರಿಚಯ ಅಂತ. ಮಕ್ಕಳೇ, ಈ ಹಿಂದಿನ ಪಾಠದಲ್ಲಿ ನೀವು ನಾಮಪದಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ನಾಮಪದ ಅಂದರೆ ಏನು, ಅದರ ವಿಧಗಳು, ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ, ಇವುಗಳ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿದ್ದೀರಿ ಅಲ್ವಾ? ಈಗ ಆ ನಾಮಪದಗಳಿಗೆ ಪ್ರತ್ಯಯ ಪದಗಳನ್ನು ಸೇರಿಸಿ ಪದಗಳನ್ನು ರಚನೆ ಮಾಡುವ ಒಂದು ವಿಧಾನವನ್ನು ನೋಡೋಣ. ಗಿಳಿ ಅಂತಕ್ಕಂಥ ನಾಮ ಪ್ರಕೃತಿಗೆ ಉ ಅಂತಕ್ಕಂಥ ಪ್ರತ್ಯಯ ಸೇರಿದಾಗ ಗಿಳಿಯು ಎಂಬತಕ್ಕಂಥ ಪದ ಆಗಿದೆ ಮಕ್ಕಳೇ. ಅದೇ ರೀತಿಯಲ್ಲಿ ಮರ ಅಂತಕ್ಕಂಥ ನಾಮ ಪ್ರಕೃತಿಗೆ ಮೂಲ ಪದಕ್ಕೆ ಅಲ್ಲಿ ಎಂಬತಕ್ಕಂಥ ವಿಭಕ್ತಿ ಪ್ರತ್ಯಯ ಸೇರಿ ಮರದಲ್ಲಿ ಎಂಬತಕ್ಕಂಥ ಪದ ಆಗಿದೆ ಮಕ್ಕಳೇ. ಈಗ ಒಟ್ಟು ಇಂತಹ ವಿಭಕ್ತಿ ಪ್ರತ್ಯಯಗಳು 7 ಇದ್ದಾವೆ ಮಕ್ಕಳೇ. ಆ ವಿಭಕ್ತಿ ಪ್ರತ್ಯಯಗಳು ಯಾವುದು ಅನ್ನೋದನ್ನು ನಾವು ನೋಡೋಣ. ಪ್ರಥಮ ವಿಭಕ್ತಿ ಪ್ರತ್ಯಯ ಉ, ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು, ತೃತೀಯ ವಿಭಕ್ತಿ ಪ್ರತ್ಯಯ ಇಂದ, ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ, ಇಗೆ, ಕೆ, ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ, ಷಷ್ಠಿ ವಿಭಕ್ತಿ ಪ್ರತ್ಯಯ ಅ, ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ. ಮಕ್ಕಳೇ, ಇವಾಗ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ಏನಾಗುವುದು ಎಂಬುದನ್ನು ಗಮನಿಸೋಣ. ನಾಮ ಪ್ರಕೃತಿ, ವಿಭಕ್ತಿ ಪ್ರತ್ಯಯ, ಪದ. ರಾಜ ಎಂಬತಕ್ಕಂಥ ನಾಮ ಪ್ರಕೃತಿಗೆ ಉ ಸೇರಿದಾಗ ರಾಜನು ಆಗ್ತದೆ. ರಾಜ ಎಂಬತಕ್ಕಂಥ ನಾಮ ಪ್ರಕೃತಿಗೆ ಅನ್ನು ವಿಭಕ್ತಿ ಪ್ರತ್ಯಯವನ್ನು ಸೇರಿಸಿದಾಗ ರಾಜನನ್ನು ಆಗ್ತದೆ. ರಾಜ ಎಂಬತಕ್ಕಂಥ ನಾಮ ಪ್ರಕೃತಿಗೆ ಇಂದ ಎಂಬತಕ್ಕಂಥ ವಿಭಕ್ತಿ ಪ್ರತ್ಯಯವನ್ನು ಸೇರಿಸಿದಾಗ ರಾಜನಿಂದ ಆಗ್ತದೆ. ಅದೇ ರೀತಿಯಲ್ಲಿ ಗೆ, ಇಗೆ, ಕೆ ಅಂದರೆ ಗೆ ಸೇರಿಸಿದರೆ ರಾಜನಿಗೆ ಆಗ್ತದೆ. ರಾಜ ಎಂಬತಕ್ಕಂಥ ನಾಮ ಪ್ರಕೃತಿಗೆ ದೆಸೆಯಿಂದ ಎಂಬತಕ್ಕಂಥ ವಿಭಕ್ತಿ ಪ್ರತ್ಯಯವನ್ನು ಸೇರಿಸಿದಾಗ ರಾಜನ ದೆಸೆಯಿಂದ ಆಗುತ್ತೆ. ಅದೇ ರೀತಿಯಲ್ಲಿ ರಾಜಗೆ ಹ ಸೇರಿಸಿದರೆ ರಾಜನ ಆಗ್ತದೆ. ರಾಜ ಎಂಬತಕ್ಕಂಥ ನಾಮ ಪ್ರಕೃತಿಗೆ ಅಲ್ಲಿ ಎಂಬತಕ್ಕಂಥ ವಿಭಕ್ತಿ ಪ್ರತ್ಯಯವನ್ನು ಸೇರಿಸಿದಾಗ ರಾಜನಲ್ಲಿ ಆಗ್ತದೆ. ಮಕ್ಕಳೇ, ಇವಾಗ ರಾಣಿ ಎಂಬ ನಾಮ ಪ್ರಕೃತಿಗೆ ಎಲ್ಲ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ಬರೆಯಿರಿ ಮಕ್ಕಳೇ. ಈಗ ಬರ್ತಕ್ಕಂಥ ಈ ಒಂದು ಚಟುವಟಿಕೆಯನ್ನು ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ. ರಾಣಿ ಉ ಸೇರಿದ್ರೆ ಏನಾಗುತ್ತೆ ಬರ್ಕೊಳ್ಳಿ ಮಕ್ಕಳೇ. ರಾಣಿಗೆ ಅನ್ನು ಸೇರಿಸಿದ್ರೆ ಏನಾಗುತ್ತೆ?
ರಾಣಿಗೆ ಇಂದ ಸೇರಿಸಿದರೆ ಯಾವ ಪದ ಬರುತ್ತೆ? ರಾಣಿಗೆ ಉ ಸೇರಿಸಿದರೆ ರಾಣಿಯು ಬರ್ತದೆ. ಅದೇ ರೀತಿಯಲ್ಲಿ ರಾಣಿಗೆ ಅನ್ನು ಸೇರಿಸಿದ್ರೆ ಯಾವ ಪದ ಬರುತ್ತೆ ಹೇಳಿ ಮಕ್ಕಳೇ? ಸರಿ ಉತ್ತರ ಮಕ್ಕಳೇ, ರಾಣಿಯನ್ನು ಬರ್ತದೆ. ಅದೇ ರೀತಿಯಲ್ಲಿ ರಾಣಿಗೆ ಇಂದ ಸೇರಿಸಿದ್ರೆ ಯಾವ ಪದ ಬರ್ತದೆ ಹೇಳಿ ಮಕ್ಕಳೇ? ಸರಿ ಉತ್ತರ ರಾಣಿಯಿಂದ ಬರುತ್ತೆ. ರಾಣಿ ದೆಸೆಯಿಂದ. ಹಾಗೆ ಇದನ್ನು ಬರ್ಕೊಳ್ಳಿ, ರಾಣಿ ಆ. ಮುಂದೆ ಇದನ್ನು ಬರ್ಕೊಳ್ಳಿ, ರಾಣಿ ಅಲ್ಲಿ. ಎಲ್ಲ ಬರ್ಕೊಂಡ್ರೆ ಮಕ್ಕಳೇ? ಈಗ ರಾಣಿಗೆ ಗೆ ಸೇರಿಸಿದ್ರೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ರಾಣಿಗೆ ಆಗುತ್ತೆ. ರಾಣಿಗೆ ದೆಸೆಯಿಂದ ಸೇರಿಸಿದ್ರೆ ಏನಾಗುತ್ತೆ ನೋಡೋಣ. ರಾಣಿಯ ದೆಸೆಯಿಂದ. ರಾಣಿಗೆ ಹಾ ಸೇರಿಸಿದ್ರೆ ಏನಾಗುತ್ತೆ ನೋಡೋಣ. ರಾಣಿಯ ಆಗುತ್ತೆ. ರಾಣಿಗೆ ಅಲ್ಲಿ ಸೇರಿಸಿದ್ರೆ ರಾಣಿಯಲ್ಲಿ ಆಗುತ್ತೆ. ಕರೆಕ್ಟಾಗಿ ಬರೆದಿದ್ದೀರಾ? ನಿಮ್ಮ ಉತ್ತರಗಳು ಸರಿಯಾಗಿದ್ದಾವ? ಆಯಿತು ಮಕ್ಕಳೇ, ವೆರಿ ಗುಡ್. ಮಕ್ಕಳೇ, ಈಗ ನಿಮಗೊಂದು ಗೃಹ ಚಟುವಟಿಕೆ. ಮನೆಯಲ್ಲಿ ಈ ಒಂದು ಗೃಹ ಚಟುವಟಿಕೆಯನ್ನು ನೀವು ಮಾಡಬೇಕು. ಮೊದಲನೆಯದು ಏನಪ್ಪ ಅಂತಂದರೆ, ರಾಮ ಎಂಬ ನಾಮಪದಕ್ಕೆ ಎಲ್ಲ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ನೀವು ಬರೀಬೇಕು ಮಕ್ಕಳೇ. ಅದೇ ರೀತಿಯಲ್ಲಿ ಪಂಜರಶಾಲೆ ಪಾಠವನ್ನು ಧ್ವನಿಯ ಏರಿಳಿತದೊಂದಿಗೆ ನೀವು ಮನೆಯಲ್ಲಿ ಓದಿ ಅಭ್ಯಾಸ ಮಾಡಬೇಕು. ನಿಮ್ಮ ಮನೆ, ಶಾಲೆ, ಶಿಕ್ಷಕರು, ಅಪ್ಪ, ಅಮ್ಮ, ಸ್ನೇಹಿತ ಇವರ ಬಗ್ಗೆ ತಲಾ 5 ವಾಕ್ಯಗಳನ್ನು ನೀವು ಬರೆದುಕೊಂಡು ಬರಬೇಕು ಮಕ್ಕಳೇ. ಮಕ್ಕಳೇ, ಇಲ್ಲಿಗೆ ಈ ಒಂದು ಪಂಜರಶಾಲೆಯ ನಾಟಕದ ಮೊದಲನೆಯ ಭಾಗ ಮುಕ್ತಾಯ ಆಗುತ್ತೆ. ಈ ತರಗತಿಯಲ್ಲಿ ಕಲಿತ ಅಂಶಗಳನ್ನು ನಾವು ನೋಡೋದಾದರೆ, ಪಂಜರಶಾಲೆ ನಾಟಕದ ಮೊದಲ ಭಾಗದಲ್ಲಿ ಬರುವ ರಕ್ಷಕ 1, ರಕ್ಷಕ 2 ಮತ್ತು ಗಿಳಿಮರಿ ನಡುವಿನ ಸಂಭಾಷಣೆ ಹಾಗೂ ಗಿಳಿಮರಿಯನ್ನು ಬಂಧಿಸುವ ಸನ್ನಿವೇಶವನ್ನು ನಾವು ನೋಡಿದ್ದೀವಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಆ ಒಂದು ಗಿಳಿಮರಿಯನ್ನು ಬಂಧಿಸಿ ಅರಮನೆಗೆ ಕರೆತಂದ ಮೇಲೆ ಅಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಅಲ್ಲಿಯವರೆಗೂ ನಿಮಗೆ ಒಳ್ಳೆಯದಾಗಲಿ. ನಗ್ನಗ್ತಾ ಇರಿ, ಆನಂದವಾಗಿರಿ, ಹಾಡುತ್ತಾ ನಲಿಯಿರಿ, ನಲಿಯುತ್ತಾ ಕಲಿಯಿರಿ. ನನ್ನ ಹೆಸರು ಆರ್ ರವೀಂದ್ರನಾಥ್, ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಚ್ಚೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಧನ್ಯವಾದಗಳು ಮಕ್ಕಳೇ.